ಪಾರ್ಶ್ವವಾಯು ದಿನದ ಅಂಗವಾಗಿ ನಗರದ ಆದರ್ಶ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಪಾರ್ಶ್ವವಾಯು ರೋಗದಿಂದ ಗುಣಮುಖರಾದ ರೋಗಿಗಳಿಗೆ ಸನ್ಮಾನಿಸಲಾಯಿತು. ಇಂದು ಪಾರ್ಶ್ವವಾಯು ದಿನದ ಅಂಗವಾಗಿ ನಗರದ ಆದರ್ಶ ಆಸ್ಪತ್ರೆಯಲ್ಲಿ ಪಾರ್ಶ್ವವಾಯು ಚಿಕಿತ್ಸೆ ಪಡೆದುಕೊಂಡ ಗುಣಮುಖರಾದ ರೋಗಿಗಳಿಗೆ ಆದರ್ಶ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಶ್ವೇತಾ ಆಲೋಕ್ ಪಾಟೀಲ್ ಮತ್ತು ಡಾಕ್ಟರ್ ಆಲೋಕ್ ಸಿ ಪಾಟೀಲ್ ಅವರು ಸನ್ಮಾನಿಸಿದರು. ಬಳಿಕ ಪಾರ್ಶ್ವವಾಯು ರೋಗದ ಕುರಿತು ಆದರ್ಶ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಶ್ವೇತಾ ಆಲೋಕ್ ಪಾಟೀಲ್ ಅವರು ಮಾತನಾಡಿ, ಪಾರ್ಶ್ವವಾಯು ಸ್ಟ್ರೋಕ್ ಮೆದುಳಿಗೆ ರಕ್ತದ ಪೂರೈಕೆಯಲ್ಲಿ ಅಡಚಣೆ ಉಂಟಾಗದ ಅಥವಾ ಮೆದುಳಿನಲ್ಲಿ ರಕ್ತನಾಳ ಒಡೆದಾಗ ಪಾರ್ಶ್ವವಾಯು ರೋಗ ಉಂಟಾಗುತ್ತದೆ. ಇದರಿಂದ ಮೆದುಳಿನ ಕೋಶಗಳು ಹಾನಿಗೊಳ್ಳುತ್ತವೆ ಮತ್ತು ದೇಹದ ಒಂದು ಭಾಗದಲ್ಲಿ ಸ್ನಾಯುಗಳ ಶಕ್ತಿ ಮತ್ತು ನಿಯಂತ್ರಣ ಕಳೆದುಕೊಳ್ಳುತ್ತವೆ. ಇದರ ಮುಖ್ಯ ಲಕ್ಷಣಗಳೆಂದರೆ ದೇಹದ ಒಂದು ಬದಿಯಲ್ಲಿ ದೌರ್ಬಲ್ಯ, ಮಾತಿನಲ್ಲಿ ತೊಂದರೆ, ದೃಷ್ಟಿ ಸಮಸ್ಯೆಗಳು, ತಲೆ ತಿರುಗುವಿಕೆ ಮತ್ತು ತೀವ್ರ ತಲೆನೋವು ಈ ಲಕ್ಷಣಗಳು ಕಂಡುಬರುತ್ತವೆ. ತಕ್ಷಣ ವೈದ್ಯಕೀಯ ಚಿಕಿತ್ಸೆ ಅತ್ಯಗತ್ಯ. 4 ರಿಂದ 6 ಗಂಟೆಗೊಳಗೆ ಚಿಕಿತ್ಸೆ ನೀಡಿದರೆ ಗಂಭೀರ ಹಾನಿಯನ್ನು ಕಡಿಮೆ ಮಾಡಬಹುದು ಎಂದು ಖ್ಯಾತ ವೈದ್ಯ ಡಾಕ್ಟರ್ ಶ್ವೇತಾ ಪಾಟೀಲ್ ತಿಳಿಸಿದರು. ಪಾರ್ಶ್ವವಾಯುವಿನ ಪ್ರಕಾರಗಳು ನೋಡುವುದಕ್ಕಾಗಿ ಇಸ್ಕೆಮಿಕ್ ಸ್ಟ್ರೋಕ್, ಇದು ರಕ್ತ ಹೆಪ್ಪುಗಟ್ಟುವಿಕೆ ಅಥವಾ ಪ್ಲೇಗ್ನಿಂದಾಗಿ ರಕ್ತನಾಳಗಳಿಗೆ ಅಡಚಣೆಯಾದಾಗ ಸಂಭವಿಸುತ್ತದೆ. ಹೇಮರಾಜಿಕ್ ಸ್ಟ್ರೋಕ್, ಮೆದುಳಿನ ರಕ್ತನಾಳ ಒಡೆದ ಅಥವಾ ಸೋರಿಕೆಯಾದಾಗ ರಕ್ತಸ್ರಾವವಾಗಿ ಸಂಭವಿಸುತ್ತದೆ. TIA ಅಥವಾ ಮಿನಿ ಸ್ಟ್ರೋಕ್, ಇದು ತಾತ್ಕಾಲಿಕವಾಗಿ ರಕ್ತ ಪೂರೈಕೆಯಲ್ಲಿ ಅಡಚಣೆಯಾದಾಗ ಸಂಭವಿಸುತ್ತದೆ. ಈ ರೋಗದ ಅಪಾಯಕಾರಿಯಾಗಿ ಅಂಶಗಳು ಅಧಿಕ ರಕ್ತದೊತ್ತಡ, ಮಧುಮೇಹ, ಅಧಿಕ ಕೊಲೆಸ್ಟ್ರಾಲ್, ಧೂಮ್ರಪಾನ ಮತ್ತು ಮದ್ಯಪಾನ, ಬೊಜ್ಜು ಅಥವಾ ದೈಹಿಕ ನಿಷ್ಕ್ರಿಯತೆ ಕಂಡರೆ ಆದರ್ಶ ಆಸ್ಪತ್ರೆಯ ಹೆಲ್ತ್ ಲೈನ್ ನಂಬರ್ 9964148000 ಕರೆ ಮಾಡಿ ಎಂದು ಮನವಿ ಮಾಡಿಕೊಂಡರು. ಆಚರಣೆ ನಿಮಿತ್ತ ಆದರ್ಶ ಹಾಸ್ಪಿಟಲ್ನಲ್ಲಿ ನಾವು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಇವತ್ತು ಸ್ಟ್ರೋಕ್ ಅಂದರೆ ಏನು, ಬ್ರೈನಿಗೆ ಸ್ಟ್ರೋಕ್ ಹ್ಯಾಂಗೆ ಬರುತ್ತೆ, ಯಾರಿಗಾಗುತ್ತೆ, ಇದರದ್ದು ಲಕ್ಷಣ ಅಂದರೆ ಏನು, ಸ್ಟ್ರೋಕ್ ಬಂತು ಅಂದ್ರೆ ನಾವು ಸ್ಟ್ರೋಕ್ ಬಂತಂದ್ರೆ ನಾವು ಹ್ಯಾಂಗೆ ನಮ್ಗೆ ಗೊತ್ತಾಗಬೇಕು, ಇದು ವಿಷಯದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಇವಾಗೂ ನಮ್ಮದು ಸ್ಟ್ರೋಕ್ ಆಗಿ ಸರ್ವೈವ್ ಆಗಿದ್ದು ಮತ್ತು ಪೂರ್ತಿ ರಿಕವರಿ ಆಗೋದು ಪೇಷಂಟ್ಸ್ ಕೂಡ ಬಂದಿದ್ದಾರೆ. ಅವ್ರದ್ದು ಅನುಭವ ಹೇಳಿಕೊಟ್ಟಿದ್ದಾರೆ ಮತ್ತು ಅದು ಅವ್ರ ಕಡೆಯಿಂದ ನಮ್ಮದು ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಇನ್ನೂ ಜಾಸ್ತಿ ಸ್ಟ್ರೋಕ್ ಅಥವಾ ಬ್ರೈನು ಇದು ಪಾರ್ಶ್ವವಾಯು ಆಗಿದ್ದು ಪೇಷಂಟ್ಸ್ಗೆ ಟ್ರೀಟ್ ಮಾಡೋಕ್ಕೂ ನಮ್ಮದು ಸ್ಫೂರ್ತಿ ಸಿಗುತ್ತೆ. ಈಗ ಸ್ಟ್ರೋಕ್ ಅಂದರೆ ಏನು, ಸ್ಟ್ರೋಕ್ ಅಂದರೆ ಮೆದುಳುದು ರಕ್ತನಾಳ ಮುಚ್ಕೊಂಡು ಅಥವಾ ಒಡ್ಕೊಂಡು ಮೆದುಳುದು ಜೀವಕೋಶಗಳು ಹಾನಿ ಆಗೋದು ಅಂದ್ರೆ ಸ್ಟ್ರೋಕ್ ಅಂದ್ರೆ ಬ್ರೈನ್ ಅಟ್ಯಾಕ್ ಅಥವಾ ಪಾರ್ಶ್ವವಾಯು ಅಥವಾ ಲಕ್ವಾ ಅಂತ ಕೂಡ ಅದಕ್ಕೆ ಹೇಳ್ತೀವಿ. ಈಗ ಲಕ್ವಾದು ಲಕ್ಷಣ ಹ್ಯಾಂಗೆ ಗೊತ್ತಾಗಬೇಕು, ಅದಕ್ಕೆ ಒಂದು ನೆಮೋನಿಕ್ ನಾವು ಮಾಡೀವಿ. ಅದಕ್ಕಂದ್ರೆ ಬಿ ಫಾಸ್ಟ್. ಬಿ ಅಂದರೆ ಬ್ಯಾಲೆನ್ಸ್ ಅಂದರೆ ಜೋಲಿಗೆ ಹೋಗೋದು, ನಡೆಯೋಕ್ಕಾಗೋದಿಲ್ಲ. ಇ ಅಂದರೆ ಐ ಅಂದರೆ ವಿಷನ್ ಸಿಂಪ್ಟಮ್ಸ್ ಅಂದರೆ ಕಣ್ಣು ಕಾಣಿಸೋದಿಲ್ಲ, ಒಂದು ಸೈಡ್ ಪೂರ್ತಿ ಕತ್ತಲು ಕಾಣಿಸುತ್ತೆ ಅಥವಾ ಎರಡೆರಡು ಕಾಣಿಸುತ್ತೆ ಅಂದರು. ಆದ ನಂತರ ಎಫ್ ಅಂದರೆ ಫೇಸ್ ಡೆವಿಯೇಷನ್ ಅಂದರೆ ಮುಖ ವಂಕಾಗೋದು. ಆದ ನಂತರ ಆರ್ಮ್, ಎ ಅಂದರೆ ಆರ್ಮ್ ವೀಕ್ನೆಸ್ ಅಂದರೂ ಕೈಕಾಲು ಕಮ್ಜೋರಿ ಆಗೋದು. ಆದ ನಂತರ ಎಸ್ ಅಂದರೆ ಸ್ಪೀಚ್ ಡಿಫಿಕಲ್ಟಿ ಅಂದರೆ ಮಾತು ಬರಲ್ಲ, ಮಾತಾಡೋದು ತಿಳಿಯಲ್ಲ, ಅದಕ್ಕೆ ನಾವು ಸ್ಪೀಚ್ ಡಿಫಿಕಲ್ಟಿ ಅಂತ ಹೇಳ್ತೀವಿ. ಲಾಸ್ಟಲ್ಲಿ ಟೈಮ್, ಟಿ ಫಾರ್ ಟೈಮ್ ಅಂದರೆ ಟೈಮ್ ಈಸ್ ಬ್ರೈನ್. ಯಾಕಂದರೆ ಎಷ್ಟು ಬೇಗ ನೀವು ಪೇಷಂಟಿಗೆ ಹಾಸ್ಪಿಟಲಲ್ಲಿ ಕರ್ಕೊಂಡು ಹೋಗ್ತೀರಿ ಅಷ್ಟು ಬೇಗ ಟ್ರೀಟ್ಮೆಂಟ್ ಸಿಗುತ್ತೆ, ಅಷ್ಟು ಬೇಗ ರಿಕವರಿ ಆಗುತ್ತೆ. ಎಷ್ಟು ಟೈಮ್ ವೇಸ್ಟ್ ಮಾಡ್ತೀರಿ ಅಷ್ಟು 1 ನಿಮಿಷನಾಗ 1 ಮಿಲಿಯನ್ ಜೀವಕೋಶಗಳು ಹಾನಿ ಆಗುತ್ತೆ. ಅದರದಿಂದ ಪೇಷಂಟು ಜೀವನ ಕೂಡ ಹಾಳಾಗುತ್ತೆ. ಅದಕ್ಕೆ ನೀವು ಎಷ್ಟು ಬೇಗ ಪೇಷಂಟಿಗೆ ಕರ್ಕೊಂಡು ಬನ್ನಿ. ಇಲ್ಲಿ ಆದರ್ಶ ಹಾಸ್ಪಿಟಲಲ್ಲಿ ನಾವು ಎಲ್ಲ ಥರ ಸ್ಟ್ರೋಕ್ದು ಚಿಕಿತ್ಸೆ ನಾವು ಕೊಡ್ತೀವಿ. ಎಲ್ಲ ಥರ ಟ್ರೀಟ್ಮೆಂಟ್, ಅಡ್ವಾನ್ಸ್ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ರಕ್ತ ಹೆಪ್ಪುಗಟ್ಟಿದ್ದು ರಕ್ತ ಕರ್ಗ ಸಲುವಾಗಿ ನಾವು ಇಂಜೆಕ್ಷನ್ ಏನು 1 ಅವರ್ ಅಥವಾ 4.5 ತಾಸು ಒಳಗೆ ಪೇಷಂಟ್ ಬಂದಂದ್ರೆ 1 ಅವರ್ ಗೋಲ್ಡನ್ ಅವರ್ ತಾಸು ಒಳಗೆ ಬಂತಂದ್ರೆ ಭಾಳಷ್ಟು ಜಾಸ್ತಿ 100% ರಿಕವರಿ ಆಗುತ್ತೆ. ಅಂದ್ರೆ 4.5 ತಾಸು ಒಳಗೂ ಕೂಡ ಇದು ಇಂಜೆಕ್ಷನ್ ನಾವು ಕೊಡ್ಬೋದು. ಅದು ಆದರ್ಶ ಹಾಸ್ಪಿಟಲ್ದಲ್ಲಿ ನಾವು ಕೊಡ್ತೀವಿ. ಮತ್ತು ಹಿಮರೇಜಿಕ್ ಸ್ಟ್ರೋಕ್ ಅಂದರೆ ಬ್ರೈನ್ ಮೆದುಳಿದಾಗ ರಕ್ತ ಸೋರಿ ಏನು ಸ್ಟ್ರೋಕ್ ಆಗುತ್ತೆ ಅದಕ್ಕೆ ಕೂಡ ನಾವು ಎಲ್ಲ ಥರ ಟ್ರೀಟ್ಮೆಂಟ್ ಕೊಡ್ತೀವಿ. ಆಪ್ರೇಷನ್ ಮಾಡೋದು ಇರಲಿ, ಆದ ನಂತರ BP ಕಂಟ್ರೋಲ್ ಮಾಡೋದು, ಆದ ನಂತರ ಸ್ಟ್ರೋಕ್ ಆದ ನಂತರ ರಿಹ್ಯಾಬಿಲಿಟೇಷನ್ ಅಂದರೆ ಪೇಷಂಟ್ದು ಜೀವನ
ಎಷ್ಟು ಸರಳವಾಗಿ ನಡೆಸಬೇಕು ಅದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಪೇಷಂಟಿಗೆ ಅಷ್ಟೇ ಇಲ್ಲ, ಅವ್ರದ್ದು ಫ್ಯಾಮಿಲಿ ಕೂಡ ಸಫರ್ ಆಗುತ್ತೆ. ಒಂದೇ ನಿಮಿಷದಾಗ ಪೇಷಂಟು ಜೀವನ ಹಾಳಾಗುತ್ತೆ, ಆದ ನಂತರ ಫ್ಯಾಮ್ಲಿ ಕೂಡ ಪೇಷಂಟ್ ಕೇರ್ ತೊಗೊಳೋರು ಯಾರು ಇರ್ತಾರೆ, ತಂದೆ ತಾಯಿ ಹೆಂಡತಿ ಮಕ್ಕಳು, ಅವ್ರದ್ದು ಕೂಡ ನಾವು ಕೌನ್ಸಲಿಂಗ್ ಮಾಡ್ತೀವಿ, ಅವ್ರಿಗೆ ಮಾನಸಿಕ ಸಪೋರ್ಟ್ ಕೂಡ ನಾವು ಕೊಡ್ತೀವಿ. ಅದಕ್ಕೆ ಎಷ್ಟು 360 ಡೇ ನಾವು ಪೇಷಂಟಿಗೆ ನೋಡ್ತೀವಿ ಪೂರ್ತಿ, ರೈಟ್ ಫ್ರಮ್ ಅಡ್ಮಿಷನ್ ಟಿಲ್ ಡಿಸ್ಚಾರ್ಜ್. ಆದ ನಂತರ ಡಿಸ್ಚಾರ್ಜ್ ಆದ ನಂತರನೂ ಪೇಷಂಟ್ದು ಕ್ವಾಲಿಟಿ ಆಫ್ ಲೈಫ್ ಹ್ಯಾಂಗೆ ನಾವು ಇಂಪ್ರೂವ್ ಮಾಡಬೇಕು ಅದು ನಾವು ಕೂಡ ನೋಡ್ತೀವಿ. ಅದಕ್ಕೆ ಎಲ್ಲ ಥರ ಟ್ರೀಟ್ಮೆಂಟ್, ಅಡ್ವಾನ್ಸ್ ಟ್ರೀಟ್ಮೆಂಟ್ ಇಲ್ಲಿ ಸಿಗುತ್ತೆ. ಅದಕ್ಕೆ ಇಲ್ಲಿ ಜನರು ಅದಕ್ಕೆ ಉಪಯೋಗ ತಗೋಬೇಕು. ಆದಷ್ಟು ಟೈಮ್ ವೇಸ್ಟ್ ಮಾಡಬಾರ್ದು, ಬೇಗ ಪೇಷಂಟಿಗೆ ಹಾಸ್ಪಿಟಲ್ ಸೇರಿಸಬೇಕು. ಇನ್ನೂ ಒಂದು ಇಲ್ಲಿ ನಾವು ಇವತ್ತು 24/7 ಸ್ಟ್ರೋಕ್ ಹೆಲ್ಪ್ಲೈನ್ ಲಾಂಚ್ ಮಾಡಕತ್ತೀವಿ ಇವತ್ತು ವರ್ಲ್ಡ್ಸ್ ಪಾರ್ಶ್ವವಾಯು ದಿನ ನಿಮಿತ್ತ. ಅದಕ್ಕೆ ಕೂಡ ನೀವು ಲಾಭ ತಗೋಬೇಕು. ಡಾಕ್ಟ್ರು ಭಾಳ ಮಂದಿರ ಹೆಲ್ಪ್ ಮಾಡೋದು ಕಮ್ಮಿ ಇರ್ತದೆ. ಗಡಿಗಡೆಗೆ ಎಲ್ಲೇ ಚುಚ್ಚಿ ಹೋಗೋದು ನೋಡ್ರಿ, ಇಲ್ಲಿ ಎಲ್ಲ ಟಿ ವಿಯಾಗಿ ಬರ್ತದೆ. ನಾನು ಅದೇ ಮಾಡಿದ್ರೆ ಇದನ್ನು ಈಗ ನಾನು ಕಡೆಗಿದ್ದೀನಿ. ಎಲ್ಲರೂ ಪುಣ್ಯದಿಂದ ನಿಮ್ಗೆ ಹೇಳ್ಬೇಕಂದ್ರೆ ಇವ್ರು ಎಷ್ಟು ಅಡ್ವರ್ಟೈಸ್ ಮಾಡ್ಕೋತಾರೆ ಅಷ್ಟು ಮಂದಿಗೆ ಒಳ್ಳೆಯದು. ಇದು ಯಾರು ಅವ್ರು ರೊಕ್ಕದವರಲ್ಲ, ಅವ್ರು ಕಂತಾನೆ ಅವ್ರ ಅಪ್ಪನ ಮತ್ತೆ ವಿಠಲವ್ರು ಹೋಗಿದ್ರು ಎಲ್ಲರೂ ಗೊತ್ತು ಮಾಡಿ. ಅದಕ್ಕೆ ಅವರು ಈ ಮೇಡಮ್ ಅವ್ರೇನು ಬಂದರು ನ್ಯೂರಲಿಸ್ಟ್ ಟಾಪ್ ಅಂದ್ರೆ ಟಾಪ್ ಅಂದ್ರೆ ಅದ್ರಾಗ ಏನು ನೋ ಸಮಸ್ಯೆ. ನಾನು ಹೇಳ್ತೀನಿ ಹೋಗ್ಬೇಕಾಗಿತ್ತು ಇಟ್ಕೋತಾನ ಅವ್ರು ಮಾಡಿದ್ಕೊಂಡೆ ಉಳ್ದಾಳ ಇದಕ್ಕೂ ಜಾಸ್ತಿ ಹೇಳಲ್ಲ, ನಾ ಎಕ್ಸಾಗ್ರೇಟ್ ಮಾಡ್ತಾ ಹೇಳಿಲ್ಲ. ನನ್ನ ಆತ್ಮೀಯತದಿಂದ ನಾನು ಭಾಳ ವರ್ಣನೆ ಮಾಡೋದು ಸರಿ ಕಾಣಿಸ್ತದೋ ಇಲ್ಲ ನನಗೆ ಗೊತ್ತಿಲ್ಲ. ಅಂದ್ರೆ ಬೇರೆದವ್ರು ಇಲ್ಲ ಇವ್ರು ಒಬ್ಬರೇ ಇರೋದು ಹಿಂಗೆ ಹೇಳಲ್ಲ. ಯಾರ್ಯಾರ ಬಲ್ಲಿ ನಾವು ಹೋಗಿದ್ದೇವೆ ಅಷ್ಟೇ ಗೊತ್ತದ. ನಮ್ಮ ಹುಡುಕಿ ಯಾರಿಗೆ ನಾವು ರಗಡ್ ಮಂದಿ ಗೊತ್ತಾರೆ, ನಮ್ಮ ಊರು ತುಂಬ ಗೊತ್ತಾರೆ. ಡಾಕ್ಟರ್ ಬರಲಿಲ್ಲ ಜೀವನಾಂಶ ಅಂದ್ರೆ ಶಾಲೆ ಸೂಚ್ 12 ಗಂಟೆದಾಗ ಬಂದ್ ಮಾಡೋದು. ಎತ್ತವರಿಗೆ ಕಾಲು ಪ್ರೆಷರ್ ಇತ್ತು, ಅದನ್ನು ಅವರಿಗೆ ಸ್ಟ್ರೋಕ್ ಆಗಿ ಅವರಿಗೆ ಕೈಕಾಲು ನಡಗ್ಲಕತ್ತಿತ್ತು ಮತ್ತು ಕೈಕಾಲು ವೀಕ್ ಆಗಿತ್ತು ಅವರು. ಅವ್ರಿಗೆ ಅದು ಗೊತ್ತಾಗಿಲ್ಲ. ಇದು ಸ್ಟ್ರೋಕ್ ಆಗೋದು ಗೊತ್ತೇ ಆಗಲ್ಲ ಜನರಿಗೆ. ಅದು ಮುಖ್ಯವಾಗಿ ಇದೆ. ಯಾಕಂದರೆ ಯಾವ ಲಕ್ಷಣದಿಂದ ಸ್ಟ್ರೋಕ್ ಆಗುತ್ತೆ ಅದನ್ನು ನಾವು ಹ್ಯಾಂಗೆ ಗುರುತಿಡಬೇಕು ಅದು ಗೊತ್ತಾಗಲ್ಲ. ಅವ್ರಿಗೆ ಗೊತ್ತಾಗಿಲ್ಲ. ಅವರು ಏನು ಎತ್ತು ಹೊಡೆದಂಗೆ ಅಷ್ಟೇ ಬಂದಾರ ಅವರು ನಮ್ಮ ಕಡೆ. ನಮ್ಗೆ ಇಲ್ಲಿ ನೋಡಿ ಅವರಿಗೆ ಚೆಕಪ್ ಮಾಡಿ ಆದ ನಂತರ ನಾ ಸ್ಟ್ರೋಕ್ ಬಗ್ಗೆ ಟ್ರೀಟ್ಮೆಂಟ್ ಮಾಡಾದ ನಂತರ ಅವರು 12 ತಾಸ್ದಾಗೆ ರಿಕವರ್ ಆದರು ಅವರು. ಆರಾಮಾದ್ಮೇಲೆ ಮತ್ತು ಅದಕ್ಕೆ ಬರ್ತಿದ್ರೆ ಇಲ್ಲಿ ಆಪರೇಷನ್ ಈಗ ಇವರಿಗೆ ಏನಾಗಿದಂದ್ರೆ ಫಸ್ಟ್ ಈಗ ಸ್ಟ್ರೋಕ್ ಅಂದರೆ 2 ಥರ ಇರೋದು. ಒಂದು ರಕ್ತನಾಳ ಮುಚ್ಕೊಂಡು ಇರೋದು ಒಂದು ಸ್ಟ್ರೋಕ್, ಅದು ಬ್ರೈನ್ ಮಾಡಿರ್ತಾರೆ. ಮತ್ತು ಮೆದುಳಿಗೆ ರಕ್ತನಾಳ ಮುಚ್ಕೊಂಡು ರಕ್ತ ಹೆಪ್ಪಗಟ್ಟಿ ಮೆದುಳಿಗೆ ರಕ್ತ ಮುಟ್ಟಲ್ಲ, ಅದು ಒಂದು ಸ್ಟ್ರೋಕ್ ಟೈಪ್. ಮತ್ತು ಇನ್ನೂ ಒಂದು ಸ್ಟ್ರೋಕ್ ಟೈಪ್ ಅಂದ್ರೆ ಮೆದುಳಿಗೆ ಯಾವ ರಕ್ತನಾಳ ಇರ್ತಾವ ಅದು ಒಡ್ಕೊಂಡು ರಕ್ತ ಮೆದುಳಿದಾಗ ಸೋರುತ್ತೆ, ಅದರಿಂದ ಸ್ಟ್ರೋಕ್ ಆಗುತ್ತೆ. ಅದಕ್ಕೆ ನಾವು ಹಿಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಹಿಮರೇಜಿಕ್ ಸ್ಟ್ರೋಕ್ ಅಂದರೆ ರಕ್ತ ಸೋರಿದ್ದು ಸ್ಟ್ರೋಕ್ ಆಗೋದು ಚಾನ್ಸಸ್ ಕಡಿಮೆ, ಅಂದರೆ 20% ಸ್ಟ್ರೋಕ್ ಆಗುತ್ತೆ. ಜಾಸ್ತಿ ಹೆಚ್ಚಾಗೋದು ಸ್ಟ್ರೋಕ್ ಅಂದ್ರೆ ಬ್ರೈನ್ ಅಟ್ಯಾಕ್ ಅಂದ್ರೆ ರಕ್ತನಾಳ ಮುಚ್ಕೊಂಡು ರಕ್ತ ಹೆಪ್ಪಗಟ್ಟಿ ಮೆದುಳಿಗೆ ರಕ್ತ ಕರೆಕ್ಟ್ ಸಂಚಾಲನೆ ಕರೆಕ್ಟ್ ಆಗಲ್ಲ, ಅದಕ್ಕೆ ನಾವು ಇಸ್ಕೆಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಅದು ಆಗೋದು ಜಾಸ್ತಿ ಪ್ರಮಾಣವಾಗಿ ಇದೆ. 80% ಇಸ್ಕೆಮಿಕ್ ಸ್ಟ್ರೋಕ್ ಆಗುತ್ತೆ. ಈಗ ಮಹಾದೇವಪ್ಪ ಅವರಿಗೆ ಫಸ್ಟ್ ಇಸ್ಕೆಮಿಕ್ ಸ್ಟ್ರೋಕ್ ಅಂದರೆ ರಕ್ತನಾಳ ಮುಚ್ಕೊಂಡು ಲಕವ ಹೊಡೆದಿತ್ತು. ಅವರು ಇಲ್ಲಿ ಬಂದಾಗ ಆರಾಮಾದರು. ಆದ ನಂತರ ಅವರಿಗೆ ಮೊದಲು ಬಿ ಪಿ ಇದ್ದಿದ್ದಿಲ್ಲ, ಹೈ ಬಿ ಪಿ ಆಗಿ ಒಂದಿನ ಅವರು ನಮ್ಮ ಹಾಸ್ಪಿಟಲಲ್ಲಿ ಬಂದರು. ಆವಾಗ ಭಾಳ ತಲೆ ಬ್ಯಾನಿ ಆಗಿತ್ತು ಅವರಿಗೆ ವಾಮಿಟಿಂಗ್ ಆಗ್ತಿತ್ತು. ಮತ್ತು ಹಾಗಾಗಿ ಎಲ್ಲ ಎಕ್ಸಾಮಿನೇಷನ್ ಮಾಡಿ CT ಸ್ಕ್ಯಾನ್ ಮಾಡಿ MRI ಮಾಡಿಸಿ ಅವರಿಗೆ ಹಿಮರೇಜಿಕ್ ಸ್ಟ್ರೋಕ್ ಆಗಿತ್ತು ಅವಾಗ. ಆದ ನಂತರ ಅದನ್ನು ನಾವು ಆಪ್ರೇಷನ್ ಮಾಡಿ ಅವರಿಗೆ ಪೂರ್ತಿ ರಿಕವರ್ ಮಾಡಿವಿ. ಈಗ ಅವ್ರಿಗೆ ಮುಂದೆ ಅದಾರ. ಸ್ಟ್ರೋಕ್ ಆದ ನಂತರ ಪೇಷಂಟ್ಸ್ ಜನರು ರಿಕವರ್ ಆಗಲ್ಲ, ಅದು ಒಂದು ತಪ್ಪು ತಿಳುವಳಿಕೆ ಇದೆ.